ನಮಸ್ಕಾರ ಎಲ್ರಿಗೂ. ಗೃಹಲಕ್ಷ್ಮಿ ಹಣದ ಒಂದು ಮಾರ್ಚ್ ತಿಂಗಳ ಅಪ್ಡೇಟ್ ಬಗ್ಗೆ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದರೂ ಈ ಮೊದಲು ನಮ್ಮ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಪ್ರತಿ ತಿಂಗಳ ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ನೀಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಏನು ಪ್ರತಿ ತಿಂಗಳ ಕುಟುಂಬದ ಮುಖ್ಯಸ್ಥೆಯಾಗಿರ್ತಕ್ಕಂಥ ಮಹಿಳೆ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಏನು ಅಮೌಂಟ್ ನೀಡ್ತಾಯಿದ್ರು. ಈ ಒಂದು ಅಮೌಂಟ್ ಬರೋದು ಕೆಲವು ತಿಂಗಳಿಂದ ತಡವಾಗಿದೆ. ಯಾಕಪ್ಪ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಆಕ್ಸಿಡೆಂಟ್ ಏನಾಗಿತ್ತಲ್ಲ, ಆ ಒಂದು ಕಾರಣದಿಂದಾಗಿ ಈ ಒಂದು ಅಮೌಂಟ್ ಬರೋದು ತಡವಾಗಿತ್ತು. ಈ ಒಂದು ವಿಳಂಬದ ಒಂದು ಕಾರಣದಿಂದಾಗಿ BJP ಸರ್ಕಾರವು ಕಾಂಗ್ರೆಸ್ ಸರ್ಕಾರವನ್ನು ಹಣಕಾಸಿನ ವ್ಯವಸ್ಥೆಯನ್ನು ಟೀಕಿಸಿದ್ದರು. ಬಟ್ ಇದಕ್ಕೆ ಪ್ರತಿಯಾಗಿ DK ಶಿವಕುಮಾರ್ ಅವರು ಶೀಘ್ರದಲ್ಲಿ ಈ ಒಂದು ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸುತ್ತೇವೆ ಎಂದು ಕೂಡ ಭರವಸೆಯನ್ನು ಪತ್ರಿಕಾಗೋಷ್ಠಿ ಮೂಲಕ ಹೇಳಿದರು. ಮಾರ್ಚ್ 2025 17 ಮತ್ತು 18ನೇ ಕಂತಿನ ಹಣವನ್ನು ಪಟ್ಟಿಗೆ 4,000 ರೂಪಾಯಿಯನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಕೂಡ ಹೇಳಿದರು. ಈ ಹಣವನ್ನು ಮಾರ್ಚ್ 17, 2025 ಬೆಳಗ್ಗೆ 10:30 ಗಂಟೆಗೆ ಶೇಕಡಾ 60% ಏನು ಫಲಾನುಭವಿಗಳಿಗೆ ಒಂದು ಜಮಾ ಆಗಿದೆ ಕೂಡ. ಇನ್ನೂ 40% ಫಲಾನುಭವಿಗಳು ಜಮಾ ಆಗೋದು ಬಾಕಿ ಇದೆ. ದಯವಿಟ್ಟು ತಮ್ಮ ಬ್ಯಾಂಕ್ಗಳ ಖಾತೆಗೆ ಹೋಗಿ ಪರಿಶೀಲಿಸ್ಕೊಳ್ಬೋದು ಯಾರ್ಯಾರಿಗೆ ಜಮಾ ಆಗಿದೆ ಮತ್ತು ಬಿಟ್ಟಿದೆ ಅಂತ ಹೇಳಿ. ಇನ್ ಕೇಸ್ ಏನಾದರೂ ಹಣ ಜಮಾ ಆಗಿಲ್ಲ ಅಂತಂದರೆ ನೀವು ಹತ್ತಿರದ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕನ್ನು ಪರಿಶೀಲಿಸ್ಕೊಳ್ಬೋದು. ಮತ್ತು ಈ ಒಂದು ಹಣ ಜಮಾ ಆಗದೇ ಕೆಲವು ತಾಂತ್ರಿಕ ತೊಂದರೆಗಳು ಏನಾದರೂ ಇದ್ದರೆ ನೀವು ಪರಿಶೀಲಿಸ್ಕೊಳ್ಬೇಕು ಅಂತಂದರೆ ನೀವು ಹತ್ತಿರದ ಕರ್ನಾಟಕ ನಿಮ್ಮ ರೇಷನ್ ಕಾರ್ಡ್ KYC, ಆಧಾರ್ ಕಾರ್ಡ್ KYC ಮತ್ತು ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಆಧಾರ್ ಕಾರ್ಡ್ KYC ಕೂಡ ಮಾಡಿಸ್ಕೊಳ್ಬೋದು. ಈ ಒಂದು KYC ಆದಮೇಲೆ ಕೂಡ ನೀವು ಈ 17 ಮತ್ತು 18ನೇ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕಿಗೆ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಧನ್ಯವಾದ.